ಪಾಲಕ್ ಅಂದ್ರೇ ದೂರ ಓಡಿ ಹೋಗ್ತಾರೆ. ಅಂಥವರು ಕೂಡ ಪಾಲಕ್ ಬೇಕು, ಇದೇ ರೀತಿ ಪಾಲಕ್ ಬೇಕು ಅಂತ ಕೇಳಿ ಮಾಡಿಸ್ಕೊಂಡು ತಿಂತಾರೆ. ಅಷ್ಟು ಚೆನ್ನಾಗಿದೆ, ಈಸಿಯಾಗಿರುವಂಥ ರೆಸಿಪಿ ಇದೆ. ಪಾಲಕ್ನ ನಾನು ಚೆನ್ನಾಗಿ ಬಿಡಿಸಿ ಅದನ್ನು ತೊಳೆದು ಮತ್ತು ಒಣಗಿಸಿ ತೊಗೊಂಡಿದ್ದೀನಿ. ನೋಡಿ, ನೀರಿನ ಅಂಶ ಇಲ್ಲ. ಈ ರೀತಿ ಪಾಲಕ್ನ ಚೆನ್ನಾಗಿ ತೊಳೆದು ತೊಗೊಳ್ಬೇಕು. ಇದು ಚಿಕ್ಕ ಎಲೆ ಪಾಲಕ್, ಇದರಲ್ಲಿ ದೊಡ್ಡ ಎಲೆ ಪಾಲಕ್ ಕೂಡ ಬರುತ್ತೆ. ಯಾವ್ದು ಸಿಗುತ್ತೋ ಅದರಲ್ಲಿ ಮಾಡ್ಕೊಳ್ಬೋದು. ಒಂದಿಷ್ಟು ಸಾಮಗ್ರಿಗಳನ್ನು ನೋಡ್ಕೊಂಡು ಬಿಡೋಣ. ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಈರುಳ್ಳಿ, ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಟೊಮ್ಯಾಟೊ, ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಮತ್ತು 2 ಹಸಿಮೆಣಸಿನ್ಕಾಯಿ ಮತ್ತು 2 ಒಣ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ. ಹಾಗೆ ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸಳನ್ನು ನಾನು ತಗೊಂಡಿದ್ದೀನಿ. ಇದನ್ನು ಈ ರೀತಿ ಕೈಯಿಂದ ಪ್ರೆಸ್ ಮಾಡಿ ಇಟ್ಕೊಳ್ಬೇಕು. ನಮ್ಮಮ್ಮ ಇದೇ ರೀತಿ ಮಾಡೋದು, ನಮಗೂ ಹಾಗೆ ಅಭ್ಯಾಸ ಇದೆ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ. ಮಿಕ್ಸಿ ಜಾರ್ ಬೇಕು ಅಥವಾ ಇದನ್ನು ತುರ್ಕೊಳ್ಬೇಕು, ಕಟ್ ಮಾಡ್ಕೋಬೇಕು, ಏನೂ ಇಲ್ಲ. ಈ ರೀತಿ ಮಧ್ಯೆ ಮಧ್ಯೆ ಬಾಯಲ್ಲಿ ಬಂದರೆ ಸಖತ್ತಾಗಿರುತ್ತೆ. ಸೊ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 8ರಿಂದ 10 ಬೆಳ್ಳುಳ್ಳಿ ಹೆಸರು. ಇದನ್ನು ಲಾಸ್ಟಿಗೆ ಯೂಸ್ ಮಾಡೋದು. ಫುಲ್ ರೆಸಿಪಿನ ನೋಡಿ ಗೊತ್ತಾಗುತ್ತೆ ನಾವು ಯಾವ ಸ್ಟೆಪ್ಪಲ್ಲಿ ಅದನ್ನು ಯೂಸ್ ಮಾಡ್ತೀವಿ ಅಂತ. ಇವಾಗ ನಾನು ಪಾಲಕ್ನ ತೊಳೆದು ಒಣಗಿಸಿ ತೊಗೊಂಡಿದ್ನಲ್ಲ, ಅದನ್ನು ಕಟ್ ಮಾಡ್ಕೊಂಡು ಬಿಡೋಣ. ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಅಂತ ಏನಿಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡ್ರು ಸಾಕು. ನಾವು ಯಾವಾಗಲೂ ಪಾಲಕ್ನ ಚೆನ್ನಾಗಿ ತೊಳೆದೇ ತೊಗೋಬೇಕು. ತುಂಬ ಮಣ್ಣಿರುತ್ತೆ, ಸ್ವಲ್ಪ ಹೊತ್ತು ನೀರಿನಲ್ಲಿ ಬಿಟ್ಟರೆ ಚೆನ್ನಾಗಿ ಕ್ಲೀನಾಗಿ ಬರುತ್ತೆ. ಸೊ ಎಲ್ಲ ಪಾಲಕ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ನಾನು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಕ್ರಂಚಿ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಹುರಿದಿರುವಂಥ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಇವಾಗ ಅದೇ ಪ್ಯಾನ್ಗೆ ನಾನು 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಬಾಣಲಿ ಕಾದಿರೋದ್ರಿಂದ ಎಳ್ಳು ಬೇಗ ಹುರಿದ್ಬಿಡುತ್ತೆ. ನೋಡಿ, ಚಟ್ಪಟ ಅಂತ ಸಿಡಿತಾ ಇದೆ, ಕಲರ್ ಕೂಡ ಚೇಂಜ್ ಆಗಿದೆ. ಇವಾಗ ಇದನ್ನು ಕೂಡ ನಾನು ಕಡಲೆ ಬೀಜ ತೆಗೆದಿಟ್ಟಿದ್ನಲ್ಲ, ಅದೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಡ್ತೀನಿ. ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ಹುರ್ಕೊಂಡ್ಬಿಡ್ತೀನಿ. ಚೆನ್ನಾಗಿ ಘಮ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಒಂದು 10 ನಿಮಿಷದಲ್ಲಿ ಹುರಿದ್ಬಿಡುತ್ತೆ. ಘಮ ಬರ್ತಾ ಇದೆ. ಹುರಿದಿರುವಂತಹ ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಅದೇ ಬಾಣಲಿಗೆ ನಾನು 3ರಿಂದ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕಾದಿರೋ ಎಣ್ಣೆಗೆ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡ್ಬಿಡೋಣ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು 2 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿರೋದು, ಹಾಗೆ 2 ಒಣ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಅಥವಾ ಒಂದು ಸ್ವಲ್ಪ ದೊಡ್ಡ ಸೈಜ್ ಇರುವಂಥ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಬೌಲ್ನಷ್ಟು ಈರುಳ್ಳಿ ಆಗಿದೆ, ಅದನ್ನು ಹಾಕ್ಕೊಂಡ್ಬಿಡ್ತೀನಿ. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆ್ಯಂಡ್ ನೈಸ್ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮ್ಯಾಟೊನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬೌಲ್ನಷ್ಟು ಟೊಮ್ಯಾಟೊ ಕರೆಕ್ಟ್ ಆಗುತ್ತೆ. 2 ಮೀಡಿಯಮ್ ಸೈಜ್ ಟೊಮ್ಯಾಟೊ ಕೂಡ ಸಾಫ್ಟ್ ಆ್ಯಂಡ್ ನೈಸ್ ಆಗೋವರೆಗೂ ಬೇಯಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಪಾಲಕ್ನ ಹಾಕ್ಕೊಂಡ್ಬಿಡೋಣ. ನೋಡಿ, ಪಾಲಕ್ ಎಷ್ಟು ಫ್ರೆಶ್ ಆಗಿದೆ. ಪಾಲಕ್ನ ತಂದು ತೊಳೆದ ತಕ್ಷಣ ಇದನ್ನು ಯೂಸ್ ಮಾಡ್ಕೋಬೇಕು, ತೊಳೆದಿಟ್ಟರೆ ಹಾಳಾಗುತ್ತೆ. ಸೊ ನೀವು ಇವತ್ತು ಯೂಸ್ ಮಾಡ್ತಿದ್ದೀರಾ ಅಂದರೆ ಅದೇ ದಿನ ಅದನ್ನು ವಾಶ್ ಮಾಡಿ ತೊಗೊಳ್ಬೇಕು. ನೋಡಿ, ನಾವೆಷ್ಟು ಪಾಲಕ್ನ ಹಾಕಿದ್ವಿ, ಕರಗಿ ಅದರ ಅರ್ಧಕ್ಕಿಂತ ಕಡಿಮೆ ಕ್ವಾಂಟಿಟಿ ಆಗಿದೆ. ಈಗ ಇದಕ್ಕೆ ಹುರಿದಿಟ್ಕೊಂಡಿರುವಂಥ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಹುರಿದು ಪುಡಿ ಮಾಡಿಟ್ಕೊಂಡಿರುವಂಥ ಕಡಲೆ ಬೀಜ ಮತ್ತು ಬಿಳಿ ಎಳ್ಳು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಅರಿಶಿನ, 1 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಮತ್ತು 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ತುಂಬ ಈಸಿಯಾಗಿರುವಂಥ ರೆಸಿಪಿ. ಬೇಳೆನ ಬೇಯಿಸ್ಕೋಬೇಕು ಅಂತ ಏನಿಲ್ಲ, ಬೇಳೆ ಇಲ್ಲದೇ
ತುಂಬ ಚೆನ್ನಾಗಿರೋ ಪಾಲಕ್ ಗ್ರೇವಿನ ಮಾಡ್ಕೊಳ್ಬೋದು. ಈಗ ಇದಕ್ಕೆ ಒಂದು ಬೌಲ್ನಷ್ಟು ನಾನು ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ. ತುಂಬ ತೆಳುವಾಗಿ ಬೇಕಂದರೆ ಇನ್ನೊಂದು ಸ್ವಲ್ಪ ಬಿಸಿನೀರನ್ನು ಹಾಕ್ಕೊಳ್ಬೋದು, ಬಟ್ ಒಂದು ಬೌಲ್ನಷ್ಟು ಬಿಸಿನೀರು ಕರೆಕ್ಟ್ ಆಗಿರುತ್ತೆ. ಮುಚ್ಚಳನ ಮುಚ್ಚಿ ಒಂದು ಸ್ವಲ್ಪ ಕುದಿಸ್ಕೊಂಡ್ಬಿಡೋಣ. ಒಂದು 5 ನಿಮಿಷ ಆಗಿದೆ. ಪಾಲಕ್ ಪಲ್ಯ ನೋಡಿ ಕುದಿ ಬಂದಿದೆ. ಇವಾಗ ಇದಕ್ಕೆ ನಾವು ಒಂಚೂರು ಒಗ್ಗರಣೆನ ಹಾಕೊಂಡ್ಬಿಡೋಣ. ಮೇಲೆ 1 ಟೇಬಲ್ ಸ್ಪೂನಷ್ಟು ಕಾದಿರೋ ತುಪ್ಪಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆ, 2 ಟೀ ಸ್ಪೂನಷ್ಟು ನಾನು ಕಾಶ್ಮೀರಿ ಲಾಲ್ ಮಿರ್ಚನ್ನ ಹಾಕ್ಕೊಳ್ತಾ ಇದ್ದೀನಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ಬೆಳ್ಳುಳ್ಳಿನ ಕೈಯಿಂದ ಪ್ರೆಸ್ ಮಾಡಿ ತೊಗೊಂಡಿದ್ವಲ್ವ, 8ರಿಂದ 10 ಬೆಳ್ಳುಳ್ಳಿ ಹೆಸರು, ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಾಲಕ್ ಕರಿನ ಮಾಡಿದ್ದೀವಲ್ವ, ಪಾಲಕ್ ಪಲ್ಯ, ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೂಪರ್ ಡೆಲಿಷಿಯಸ್ ಆಗಿರುವಂತಹ ಪಾಲಕ್ ಪಲ್ಯ ಸವಿಯಲು ಸಿದ್ಧ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು 1 ನಿಮಿಷ ಒಂದ್ಸರಿ ಕುದಿಸ್ಕೊಂಡ್ಬಿಟ್ರೆ ಸಾಕು, ಪಾಲಕ್ ಪಲ್ಯ ರೆಡಿ ಆಗಿಬಿಡುತ್ತೆ. ಸರ್ವ್ ಮಾಡ್ಕೊಂಡ್ಬಿಡೋಣ ಬನ್ನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಎಲ್ಲರೂ ಇದನ್ನು ಇಷ್ಟಪಟ್ಟು ತಿಂತಾರೆ. ರೈಸ್ ಜೊತೆ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ. ಮೇಲೆ ಸ್ವಲ್ಪ ಬಿಳಿ ಎಳ್ಳಿನಿಂದ ಗಾರ್ನಿಷ್ ಮಾಡ್ಕೊಂಡ್ಬಿಡ್ತೀನಿ. ಟ್ರೈ ಮಾಡಿ ನೋಡಿ, ಸಖತ್ ಈಸಿ ಆಗಿರುವಂಥ ರೆಸಿಪಿ ಇದೆ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಇದೆ. ಒಂದ್ಸಾರಿ ನೀವು ಇದನ್ನು ಮಾಡ್ಕೊತೀನಿ ಮತ್ತೆ ಇದೇ ರೀತಿ ನೀವು ಪಾಲಕ್ ಪಲ್ಯನ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು.